ಇದು ಆಲ್ಟೋ 2020 ಮಾಡೆಲ್ ಗಾಡಿ. 2020 ಮಾಡೆಲ್ ಆಲ್ಟೋ ಇದು. ಇದರದ್ದು ಏರ್ ಫಿಲ್ಟರ್ ಎಲ್ಲಿ ಬರ್ತದೆ ಮತ್ತು ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡುವ ನಾವು. ಇದರಲ್ಲಿ ಏರ್ ಫಿಲ್ಟರ್ ಬಂದು ಈ ಬಾಕ್ಸ್ ಬಂದು ಏರ್ ಫಿಲ್ಟರ್ ಬಾಕ್ಸ್ ಇದು ಇಲ್ಲಿ ಬರ್ತದೆ. ಇದನ್ನು ಈಗ ಬಿಚ್ಚುವ. ಇದನ್ನು ನಿಮಗೆ ಮನೆಯಲ್ಲೇ ಬಿಚ್ಚಬಹುದು. ಯಾಕೆಂತ ಹೇಳಿದರೆ ಇದಕ್ಕೆ ತುಂಬ ಟೂಲ್ಸಿನ ಅಗತ್ಯ ಇಲ್ಲ. ಒಂದು ಸ್ಕ್ರೂ ಡ್ರೈವರ್ ಮತ್ತೊಂದು ಕಟ್ಟಿಂಗ್ ಪ್ಲೇಯರ್ ಇದ್ದರೆ ನಿಮಗೆ ಮನೆಯಲ್ಲಿ ಬಿಚ್ಚಬಹುದು. ಬಿಚ್ಚಲಿಕ್ಕೆ ಇಲ್ಲಿ ಒಂದು ಸ್ಕ್ರೂ ಬರ್ತದೆ. ಇದನ್ನು ಲೂಸ್ ಮಾಡಿಕೊಳ್ಳಿ ಮೊದಲು. ಒಂದು ಲೂಸ್ ಆದ ನಂತರ ನೋಡಿ ಇಲ್ಲಿ ಒಂದು ನೋಡಿ ಲಾಕ್ ಉಂಟು. ಇದನ್ನು ಕಟ್ಟಿಂಗ್ ಪ್ಲೇಯರ್ನಲ್ಲಿ ಹೀಗೆ ಒತ್ತಿ ಹಿಡಿದು ಈಚೆ ಮಾಡಿದರೆ ಆಯಿತು. ನಂತರ ಇದನ್ನು ಲೂಸ್ ಮಾಡಿ ತೆಗೆದರೆ ಆಯಿತು. ನಂತರ ಇಲ್ಲಿ ಒಂದು 2 ಕ್ಲಿಪ್ ಬರ್ತದೆ ನೋಡಿ. ಒಂದು ಇದು ಮತ್ತೊಂದು ಇದು. ಇದನಿಗೆ ತೆಗೆದು ಮತ್ತು ಇಲ್ಲಿ ಒಂದು ಸಣ್ಣ 2 ಲಾಕ್ ಬರ್ತದೆ. ಇದೊಂದು ಲಾಕ್ ಇದೊಂದು ಲಾಕ್. ಇದನ್ನು ಸ್ಟ್ರೈಟಾಗಿ ಮುಂದೆ ಎಳಿಬೇಕು. 2 ಕೈಯಲ್ಲಿ ಹಿಡಿದು ಸ್ಟ್ರೈಟ್ ಮುಂದೆ ಎಳೆದರೆ ಹೀಗೆ ಬರ್ತದೆ. ಸ್ಟ್ರೈಟ್ ಮುಂದೆ ಎಳೆದರೆ ಬರ್ತದೆ ಬಿಚ್ಚಿ. ನಂತರ ಇದನ್ನು ಹೀಗೆ ಮಾಡಿ ಅಲ್ಲೇ ಇರ್ತದೆ. ಬಿಚ್ಚಬಹುದು ಬೇಕಾದರೆ, ಅಲ್ಲೇ ಇದ್ರೂ ತೊಂದರೆ ಇಲ್ಲ ನಮಗೆ. ಇದು ನೋಡಿ, ಇದು ಫಿಲ್ಟ್ರ್. ಇದು ಆಲ್ಟೋದಲ್ಲಿ ಬರುವಂಥ ಫಿಲ್ಟ್ರ್. 2020 ಮಾಡಲಲ್ಲಿ ಈ ಫಿಲ್ಟ್ರ್ ಬರ್ತದೆ. ಸಾಧಾರಣ ಆಲ್ಟೋದಲ್ಲಿ ಇದೇ ಟೈಪ್ ಬರ್ತದೆ ಅಂತ ಕಾಣ್ತದೆ ಫಿಲ್ಟ್ರ್. ಇದು ಯಾವುದೇ ಈಗ ಪೆಟ್ರೋಲ್ ಡೀಸೆಲ್ ಇಂಧನದಿಂದ ಓಡುವಂಥ ಯಾವುದೇ ಗಾಡಿ ಆದರೂ ಅದಕ್ಕೆ ಆಕ್ಸಿಜನ್ ಅತ್ಯಮೂಲ್ಯವಾಗಿರ್ತದೆ. ಅದಕ್ಕೆ ಬೇಕೇ ಬೇಕು ಗಾಳಿ ಹೋಗುವಂಥ ಜಾಗ ಇದು. ಇಲ್ಲಿಯಾಗಿ ಗಾಳಿ ಹೋಗಿ ಇಲ್ಲಿಯಾಗಿ ಫಿಲ್ಟರ್ ಆದ ನಂತರ ಇಂಜಿನ್ಗೆ ಹೋಗ್ತದೆ. ಇಂಜಿನ್ ಹೀಗೆ ಬಂದು ಇದರ ಮುಖಾಂತರ ಇಂಜಿನಿಗೆ ಹೋಗ್ತದೆ. ಇಲ್ಲಿ ನೋಡಿ 3 ಪೈಪ್ ಉಂಟು. ಇದೀಗ 3 ಸಿಲಿಂಡರ್ ಗಾಡಿಯಾಗಿರುವುದರಿಂದ 3 ಪೈಪ್ ಉಂಟು. 1000ಕ್ಕಿಂತ ಮೇಲ್ಪಟ್ಟದರಲ್ಲಿ 4 ಪೈಪು 5 ಪೈಪು ಬರ್ತದೆ. ಹಾಗೆ ಇದು ಫಿಲ್ಟರ್ ಆಗಿ ಇದು ಫಿಲ್ಟರ್ ಮಾಡುವಂಥ ಜಾಗ. ಇಲ್ಲಿ ನೋಡಿ ಧೂಳೆಲ್ಲ ಕಾಣ್ಬೋದು. ಇದು ಫಿಲ್ಟ್ರ್ ಆದ ನಂತರ ಗಾಳಿ ಹೋಗುವಂಥ ಜಾಗ ಕ್ಲೀನ್ ಉಂಟು. ನೀರಿನ ಅಂಶ ಎಲ್ಲ ಇದ್ದರೆ ಇಲ್ಲಿಯಾಗಿ ಕೆಳಗೆ ಹೋಗ್ತದೆ. ಈ ಜಾಗ 2 ಹೋಲ್ ಉಂಟು ನೋಡಿ, ಚಿಕ್ಕದು. ಗಾಳಿಯಲ್ಲಿ ನೀರು ಬರ್ತದೆ. ಮಳೆಗಾಲ ಆದರೆ ನೀರಿನ ಅಂಶ ಬರ್ತದೆ, ಬೇಸಿಗೆ ಆದರೆ ಧೂಳಿರ್ತದೆ. ಇದು ಶೋರೂಮ್ ಅವರು ಹೇಳೋ ಪ್ರಕಾರ 40,000ಕ್ಕೆ ಇದನ್ನು ನಾವು ಚೇಂಜ್ ಮಾಡಬೇಕು. ಈ ಫಿಲ್ಟ್ರನ್ನು 5,000 ಕಿಲೋಮೀಟ್ರಿಗೊಮ್ಮೆ ಇದನ್ನು ಕ್ಲೀನ್ ಮಾಡಬೇಕು. ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿದರೆ, ನಾನೀಗ ಕ್ಲೀನ್ ಮಾಡಿದ್ದು ಈ ಬ್ರಷಲ್ಲಿ. ಇಂಥ ಬ್ರಷ್ ಇದ್ದರೆ ಕ್ಲೀನ್ ಮಾಡ್ಬೋದು ನೀವು. ಇದು ನಾವು ಮನೆಯಲ್ಲಿ ಕ್ಲೀನ್ ಮಾಡೋದಿದ್ದರೆ ಇಂಥ ಬ್ರಷಲ್ಲಿ ಕ್ಲೀನ್ ಮಾಡ್ಬೋದು. ಶೋರೂಮಲ್ಲಿ ಆದರೆ ಅವರು ಕಂಪ್ರೆಸರಲ್ಲಿ ಏರ್ ಹಿಡಿತಾರೆ, ಕ್ಲೀನ್ ಆಗ್ತದೆ. ಬ್ರಷಲ್ಲಿ ಕ್ಲೀನ್ ಮಾಡಿದರೆ ಒಂದು 80% ಕ್ಲೀನ್ ಆಗ್ಬೋದು. ಕ್ಲೀನ್ ಆಗ್ತದೆ ನೋಡಿ. ಇದು ನಾನು ಬ್ರಷಲ್ಲಿ ಕ್ಲೀನ್ ಮಾಡುವಂಥದ್ದು ಕ್ಲೀನ್ ಆಗಿದೆ, ತೊಂದರೆ ಇಲ್ಲ ಏನು. ನಾವೀಗ ಶೋರೂಮಲ್ಲಿ ಸರ್ವಿಸಿಗೆ ಕೊಡೋದು ಅಂತಿದ್ದರೆ ನಾವು 10,000ಕ್ಕೊಮ್ಮೆ ಸರ್ವಿಸ್ ಕೊಡೋದು ಕಾರನ್ನು. ಆಗ ನಾವು 5,000ಕ್ಕೊಮ್ಮೆ ಏರ್ ಫಿಲ್ಟರ್ನ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನೀವು ಮನೆಯಲ್ಲಿ ಇದನ್ನು ಬಿಚ್ಚಿ ಮನೆಯಲ್ಲಿ ಕ್ಲೀನ್ ಮಾಡಿಕೊಳ್ಬೋದು. ಇದರಿಂದ ಬೆನಿಫಿಟ್ ಏನು ಅಂತ ಹೇಳಿದರೆ, ಒಂದು ಮೈಲೇಜ್ ಇನ್ಕ್ರೀಸ್ ಆಗ್ತದೆ ಮತ್ತು ಪಿಕಪ್. ಈಗ ಯಾವುದೇ ಇಂಜಿನ್ ಪಿಕಪ್ ಮತ್ತು ಮೈಲೇಜ್ ಸಿಗಬೇಕು ಅಂತ ಹೇಳಿದರೆ ಅಲ್ಲಿ ಇಂಜಿನಿಗೆ ಹೋಗುವಂಥ ಫ್ಯೂಯಲ್ ಏನಿದೆ, ಪೆಟ್ರೋಲ್ ಏನಿದೆ, ಅದಕ್ಕೆ ಬೇಕಾದಷ್ಟು ಪೆಟ್ರೋಲ್ ಬರ್ನ್ ಆಗಲಿಕ್ಕೆ ಬೇಕಾಗುವಷ್ಟು ಏರ್ ಇದರ ಮುಖಾಂತರ ಹೋಗಬೇಕು ಇಂಜಿನಿಗೆ. ಅದಿಲ್ಲಿ ಯಾವಾಗ ಬ್ಲಾಕ್ ಆಗಿ ಏರ್ ಹೋಗುವಂಥದ್ದು ಕಡಿಮೆ ಆಗ್ತದೋ ಆವಾಗ ನಿಮಗೆ ಅಲ್ಲಿ ಪಿಕಪ್ ಮತ್ತು ಮೈಲೇಜ್ ಡ್ರಾಪ್ ಆಗ್ತದೆ. ಆದ ಕಾರಣ ನಿಮಗೆ ಬೇಕಾದಷ್ಟು ಮೈಲೇಜ್ ಮತ್ತು ಪಿಕಪ್ ಸಿಗೋದಿಲ್ಲ. ಅದು ಈ ಗಾಡಿ ಅಂತಲ್ಲ, ಯಾವುದೇ ಗಾಡಿ ಆದರೂ ಏರ್ ಫಿಲ್ಟ್ರ್ ಮೈಲೇಜ್ ಮತ್ತು ಪಿಕಪ್ಪಿಗೆ ಮುಖ್ಯ ಕಾರಣ ಆಗಿರ್ತದೆ. ಇದೀಗ ಆಲ್ರೆಡಿ ಕ್ಲೀನ್ ಆಗಿದೆ. ಇದನ್ನು ಅದೇ ರೀತಿ ಫಿಟ್ ಮಾಡಿದರೆ ಆಯಿತು. ಆದಷ್ಟು ತಿಂಗಳಲ್ಲಿ ಒಮ್ಮೆ ಕ್ಲೀನ್ ಮಾಡಿದರೂ ಒಳ್ಳೆಯದು. ನಿಮಗೆ ಅದರ ಬೆನಿಫಿಟ್ ಖಂಡಿತವಾಗಿ ಸಿಗ್ತದೆ. ಯಾಕಂತೇಳಿದರೆ ಮೈಲೇಜ್ ಪಿಕಪ್ ಜಾಸ್ತಿ ಸಿಗ್ತದೆ. ಯಾಕಂದರೆ ನಮ್ಮ ರೋಡುಗಳು ನೋಡಿದ್ರಿ ನೀವು, ಧೂಳು ತುಂಬಿಕೊಂಡು ಇರ್ತದೆ ಬೇಸಿಗೆಗಾಲ. ಆದ ಕಾರಣ ನೀವು ತಿಂಗಳಲ್ಲಿ ಒಮ್ಮೆ ಕ್ಲೀನ್ ಮಾಡಿದರೆ ಅದರ ಬೆನಿಫಿಟನ್ನು ಪಡಿಬೋದು. ವಾಪಸ್ ಫಿಟ್ಟಿಂಗ್ ಕೂಡ ಮಾಡೋದು ಹಾಗೆಯೇ. ಇಲ್ಲಿ ಈ ಕ್ಲಿಪ್ಪನ್ನೊಂದು ನೋಡಿಕೊಳ್ಬೇಕು. ಇದೀಗ ಒಳಗೆ ಹೋಗಿ ಈಗ ಕೂರಿಸಿದರೆ ಆಯಿತು. ಕೂರಿಸಿದ್ದನ್ನು ಲಾಕ್ ಮಾಡಿದರೆ ಮುಗಿಯಿತು. ಈಗ ಸಿಕ್ಕಿಸಿದರೆ ಈ ಸ್ಕ್ರೂ ಒಂದು ಟೈಟ್ ಮಾಡಿದರೆ ಆಯಿತು. ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.